ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಮೇಥಿ ರೈಸ್ ಆರ್ ಮೆಂತ್ಯ ಪಲಾವ್. ಈಸಿ ಆ್ಯಂಡ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸ್ಟವ್ ಹಚ್ಚಿ ಅದಕ್ಕೆ ಒಂದು ಕುಕ್ಕರ್ನ ತೊಗೋಬೇಕು. ಕುಕ್ಕರ್ನ ಸ್ವಲ್ಪ ಬಿಸಿ ಆಗೋ ತನಕ ಇಟ್ಕೊಂಡು ಆಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಬೇಕು. ನೀವು ಯಾವುದು ಮನೇಲಿ ಯೂಸ್ ಮಾಡ್ತೀರಾ ಆಯಿಲ್ ಹಾಕ್ಬೋದು. ನಾನಿಲ್ಲಿ ಸೆಸಮೆ ಆಯಿಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದಕ್ಕೆ 1 ಸ್ಪೂನ್ ಆಗೋಷ್ಟು ಬಟರ್ನ ಹಾಕಿ ಆಯಿಲ್ ಮತ್ತು ಬಟರ್ ಎರಡೂ ಹೀಟ್ ಆಗೋಕ್ಕೆ ತನಕ ಬಿಡಬೇಕು. ಅದಕ್ಕೆರಡು ಮಿಕ್ಸ್ ಎಲ್ಲ ಆದಮೇಲೆ ಅದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಎರಡೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾದಮೇಲೆ ನಾವು ಮಸಾಲ ಐಟಮ್ಸ್ನ ಹಾಕ್ಕೊಬೇಕಾಗುತ್ತೆ. ಮಸಾಲ ಐಟಮ್ಸ್ ಅಂದರೆ ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ, ಏಲಕ್ಕಿ ಎಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಅದು ಘಮ ಘಮ ಅಂತ ಫ್ಲೇವರ್ ಬರುತ್ತೆ. ಅದು ಫ್ರೈ ಆಗೋ ತನಕ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡಾದಮೇಲೆ 1 ಟೇಬಲ್ ಸ್ಪೂನ್ ಆಫ್ ಜೀರಾ ಪೌಡರ್ ಅಥವಾ ನೀವು ಜೀರಿಗೆನೇ ಹಾಕ್ಬೋದು. ಮತ್ತು 1 ಸ್ಪೂನು ನೀವು ಅರಿಶಿನ ಪುಡಿನ ಹಾಕಬೇಕು. ಹಾಕಿ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿಕಾಯಿನ ತೊಗೊಂಡು ಒಂದು 5 ಹಸಿಮೆಣ್ಸಿಕಾಯಿನ ತೊಗೊಂಡು ಅದನ್ನು ಸ್ಲಿಟ್ಟೇನು ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಅದನ್ನು ಹಂಗೆ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದೆಲ್ಲ ಫ್ರೈ ಮಾಡ್ತಾ ಇರಬೇಕು. ಅದಾದರೆ ಸ್ವಲ್ಪ ಆನಿಯನ್ 1 ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಅದು ಗೋಲ್ಡನ್ ಬ್ರೌನ್, ಸ್ವಲ್ಪ ಬ್ರೌನಿಶ್ ಥರ ಬರೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು. ಆನಿಯನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಅದಕ್ಕೆ 1 ಟೊಮೆಟೊನ ಚಾಪ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡೇ ಫ್ರೈ ಮಾಡ್ಕೋಬೋದು. ಅದನ್ನು ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೆ 1 ಸ್ಪೂನು ಶುಂಠಿ ಪೇಸ್ಟು ಮತ್ತು 1 ಸ್ಪೂನು ಬೆಳ್ಳುಳ್ಳಿ ಪೇಸ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡೂ ಒಟ್ಟಿಗೆ ಇದ್ದರೆ ಎರಡೂ ಮಿಕ್ಸ್ ಆಗಿದ್ದರೆ ಅದನ್ನು ಹಾಕ್ಬೋದು. ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಆಲೂಗೆಡ್ಡೆನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆನೂ ಹಾಕಿ ಎಲ್ಲ ತರಕಾರಿನೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾನು ಕಾರ್ನ್ ತೊಗೊಂಡಿದ್ದೀನಿ. ಕಾರ್ನ್ ಬದಲು ನೀವು ಬಟಾಣಿನೂ ಹಾಕ್ಕೋಬೋದು. ಕಾರ್ನು ಮತ್ತು ಬಟಾಣಿ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಂಡ್ರು ಅದು ಆಪ್ಷನಲ್ಲು, ಯಾವುದಾದ್ರೂ ಹಾಕ್ಕೋಬೋದು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕಿ ಮತ್ತು ಎಲ್ಲನೂ ಸೊಪ್ಪು ಮತ್ತು ತರಕಾರಿ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನು ಅಥವಾ 1/2 ಟೇಬಲ್ ಸ್ಪೂನು ಗರಂ ಮಸಾಲ ಪೌಡರ್ ಹಾಕ್ಕೋಬೋದು. ನಿಮಗೆ ಫ್ಲೇವರ್ ಜಾಸ್ತಿ ಬೇಡ ಅಂದರೆ 1/2 ಹಾಕ್ಕೊಬೋದು. ಸ್ವಲ್ಪ ಮಸಾಲ ಇದ್ದರೂ ಪರವಾಗಿಲ್ಲ ಅನಿಸಿದ್ರೆ 1 ಟೇಬಲ್ ಸ್ಪೂನ್ ಹಾಕ್ಕೋಬೋದು. ಮತ್ತು ಕೊರಿಯಂಡರ್ ಪೌಡರ್ನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಮತ್ತು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಮೆಂತ್ಯ ಸೊಪ್ಪನ್ನ ಚಾಪ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ಅದು ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೆ ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೋಬೇಕು. 1 ನಿಮಿಷ ಅಥವಾ 2 ನಿಮಿಷ ಸ್ವಲ್ಪ ಕುದಿಯೋ ತನಕ ಬಿಟ್ಟು ಕುದ್ಮೇಲೆ ನಾನು 1 ಗ್ಲಾಸ್ ರೈಸ್ನ ತೊಗೊಂಡಿದ್ದೀನಿ. 1 ಗ್ಲಾಸ್ ರೈಸ್ನ ತೊಳೆದ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. 1 ಗ್ಲಾಸ್ ರೈಸ್ಗೆ ನೀವು ಮೆಷರ್ಮೆಂಟು ಅಂದರೆ 1.25 ಗ್ಲಾಸ್ ನೀರನ್ನ ಹಾಕ್ಕೋಬೋದು. ನಾನು ಸ್ವಲ್ಪ ರೈಸ್ನ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಮಾಮೂಲಿ ರೈಸ್ ಹೇಗೆ ಮಾಡ್ತೀರಾ ಹಾಗೆ ಮಾಡೋದಲ್ದೇ ಪಲಾವ್ಗಳಿಗೆಲ್ಲ ಸ್ವಲ್ಪ ಉಡಿ ಥರ ಆಗಬೇಕು ಅಂತಂದರೆ ನೀವು ಸ್ವಲ್ಪ ನೀರನ್ನ ಕಮ್ಮಿ ಮಾಡ್ಕೋಬೇಕಾಗತ್ತೆ. 1 ಗ್ಲಾಸ್ ರೈಸ್ಗೆ 1.25 ಗ್ಲಾಸ್ ನೀರನ್ನ ಸಾಕಾಗುತ್ತೆ. ಮತ್ತು ಎಲ್ಲ ತರಕಾರಿನೂ ನೀರು ಜೊತೆ ಮಿಕ್ಸ್ ಮಾಡಿದ್ಮೇಲೆ ನೀವು ಸ್ವಲ್ಪ ಟೇಸ್ಟನ್ನ ಸ್ವಲ್ಪ 1 ಸ್ಪೂನ್ ತೊಗೊಂಡು ನೋಡಿಬಿಟ್ಟು ನಿಮಗೆ ಉಪ್ಪು ಸ್ವಲ್ಪ ಬೇಕು ಅನಿಸಿದ್ರೆ ಹಾಕ್ಕೊಬೋದು. ಹಾಕ್ಕೊಂಡ್ಮೇಲೆ ನೀವು 1ರಿಂದ 2 ಸ್ಪೂನು ತುಪ್ಪನ ಅದ್ರ ಮೇಲೆ ಹಾಕಿ ಸ್ವಲ್ಪ ಕುದಿ ಬರೋ ತನಕ ಬಿಟ್ಟು ಮತ್ತು ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನೀವು ಕುಕ್ಕರ್ ಕ್ಯಾಪ್ನ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನೀವು 2ರಿಂದ 3 ವಿಷಲ್ ಬರೋ ತನಕ ಕೂಗಿಸ್ಕೊಂಡ್ರೆ ಮತ್ತು ಸ್ವಲ್ಪ ಹೊತ್ತು ಆ ಪ್ರೆಷರೆಲ್ಲ ಹೋಗಾದ್ಮೇಲೆ ಕುಕ್ಕರ್ ಓಪನ್ ಮಾಡ್ಬೋದು. ಮತ್ತು ರೈಸ್ನ ನೀವು ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ಬೇಕಿದ್ರೆ ನೀವು 2 ಸ್ಪೂನ್ ತುಪ್ಪನ ಮೇಲೆ ಹಾಕ್ಕೋಬೋದು, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೀವು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.